ಸವತಿಯ ಸ್ಥಾನದಿತ್ತು ಲತದವ್ಯನ್ನೆಯವ ಸಿಗಬಾರದಿತ್ತು ನಿಮಗೆ. ಮ್ಯಾನೇಜರ್, ಏನ್ ಹೇಳ್ತಾ ಇದ್ದೀರಿ ನೀವು? ಲತಾ ನನಗೆ ಅನ್ಯಾಯ ಮಾಡಿದವಳೆ. ಬರೀ ಅನ್ಯಾಯವಲ್ಲ, ತಮ್ಮ ಬುದ್ಧಿವಂತಿಕೆಯಿಂದ ವಂಚನೆಗೈದು ತಮ್ಮ ತಾನು ಸುಖದಿಲೋಲ ಆಡುತ್ತಿರುವಳು ಆ ಚಾತುರಮ್ಮತೆ ಅವಳು. ಅದು ಹೋಗಲಿ, ಬಾಲ್ಯದ ಗೆಳತಿ ಎಂಬ ಸ್ವಲ್ಪ ಆದರೂ ಅಭಿಮಾನವಾದರೂ ಬೇಡದು. ಅದು ಹೋಗಲಿ, ಗೌರವಿನ ಮಗಳೆಂಬ ಮಮತೆಯಾದರೂ ಬೇಡವೇ? ಅಂತ ದ್ರೋಹಿ ಹೇಳು. ಮ್ಯಾನೇಜರ್, ನಿಮ್ಮ ಮಾತು ಒಗಟಾಗಿದೆ. ಅದೇನೇ ಇದ್ರೋ ಬಿಡಿಸಿ ಹೇಳಿ. ಇದ್ದ ವಿಷಯ ನಾ ಏನು ಹೇಳುತ್ತೇನೆ. ನಾಳೆ ನಿಮ್ಮ ನೌಕರಿ ಕಳೆದುಕೊಳ್ಳಬೇಕಾಗತ್ತೆ. ಕತ್ತು ಕಾಮನ ಆಟ ನಾಡವರ ಕತೆ ನಿಮ್ಮ ಮನವೈದ್ಯಕ್ಕೆ ನಾ ಏಕಾಧಿಗಳಿಸಲಿ. ನಾ ಇನ್ನು ಬರುತ್ತೇನೆ. ಮ್ಯಾನೇಜರ್, ಇದ್ದ ವಿಷಯವನ್ನು ಇದ್ದ ಹಾಗೆ ಹೇಳದೆ ಹೋದ್ರೆ ನಿಮಗೆ ನನ್ನ ಮೇಲೆ ಆಣೆಯಾಗಿದೆ. ನಾನೇನು ವಿಷಯ ಹೇಳುತ್ತೀನಿ. ನಾಳೆ ತಮ್ಮ ಪತಿ ದೇನಿಂದ ನನಗೆ ತೊಂದರೆ ಆದರೆ ಈ ಮನೆಯಲ್ಲಿ ಯಾರಿಂದಲೂ ನಿಮಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನನಗೆ ಸೇರಿದ್ದು. ಕೈ ಮೇಲೆ ಕೈ ಹಾಕಿದವರೆಂದು ಬಿಡವಲ್ಲ ಈ ಚಂದ್ರಕಾಂತ್. ನಿಮ್ಮ ಮೇಲೆ ನಮಗೆ ನಂಬಿಕೆ ಹುಟ್ಟಿತ್ತು. ಶರಣವರೇ, ಈ ವಿಷಯ ಅರ್ಥವಾಗಿರಬೇಕು. ನಿಮ್ಮ ಪ್ರೀತಿಯ ಗೆಳತಿ ಲತಾ ಹಾಗೂ ನಿಮ್ಮ ಪತಿ ದಯಾನಂದ ಕಾಲೇಜ್ ಕಲಿಯುವಾಗಲೇ ಪರಸ್ಪರ ಪ್ರೇಮಿಗಳು. ಅದಲ್ಲದೆ ಸುಮಾರು 2-3 ವರ್ಷಗಳಿಂದ ಅವರ ಸರಸ ಸಲ್ಲಾಪ ನಿರಂತರವಾಗಿ ಸಾಗಿದೆ. ಆಶಾ, ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನಡೆಸಿಕೊಡುವುದಕ್ಕಾಗಿ ನಿಮ್ಮನ್ನು ದಯಾನಂದನ ಸತಿಯ ಸ್ಥಾನದಲ್ಲಿ ಕೂಡಿಸಿ ಮನ ಬಂದಂತೆ ಚೆಲ್ಲಾಟ ಆಡ್ತಿರೋಳು ಆ ದ್ರೋಹಿಯನಗ. ಲತಾ, ನೀವು ಹೆಸರಿಗೆ ಮಾತ್ರ ಮಡದಿ, ಸ್ವತ ಏನೆಂಬುದಿದ್ದರೂ ಅವಳ ಪಾಲಿಗೆ ಮೀಸಲು. ಮ್ಯಾನೇಜರ್, ನೀವು ಹೇಳ್ತಾ ಇರೋ ಮಾತು ಸತ್ಯವೇ? ನಾ ಏನು ಸಾಧಿಸಲಿ? ನೋಡಿ ಶರಣವರೇ, ಯೌವನ ಸಿಡಿಯಿಂದ ನೀವು ತುಂಬಿ ತುಳಿಕಾಡುತ್ತಿರುವಾಗ ತಮಗೆ ಮೋಸ ಮಾಡಿ ಅವಳೊಡನೆ ಚಕ್ಕಂದ ಹಾಡಲು ಹೋಗಿದರಲ್ಲ ನಿಮ್ಮ ಪತಿ ರಸಿಕ. ಅವನೆಂತ ಮೂರ್ಖನು ನಾ ತಿಳಿಯನು. ಹೋಗಿ ಬಿಡಿ. ಅಂತೂ ಇದ್ದ ವಿಷಯವನ್ನ ಇದ್ದ ಹಾಗೆ ಹೇಳಿ ನನಗೆ ದೊಡ್ಡ ಉಪಕಾರವನ್ನು ಮಾಡಿದ್ದೀರಿ. ನೋಡಿ ಚಂದ್ರು, ಅವರು ತಮ್ಮ ಸುಖಕ್ಕಾಗಿ ತಮ್ಮದೇ ಆದ ದಾರಿಯನ್ನು ಕಂಡುಕೊಂಡಿರುವಾಗ ನಾನು ನನ್ನ ಸುಖಕ್ಕಾಗಿ ನನ್ನದೇ ಆದ ದಾರಿಯನ್ನು ಕಂಡುಕೊಂಡ್ರಾಯ್ತು. ದುಡುಕಬೇಡಿ. ಆ ವೇಷದಲ್ಲಿ ಯಾವ ಅಪಚಾರಕ್ಕೆ ಅವಕಾಶ ಮಾಡಿ ಅಪಕೀರ್ತಿರುವುದು ಒಳ್ಳೆಯದಲ್ಲಂತ ನನ್ನ ಮಾತು. ಯಾಕೆ ಚಂದ್ರು, ನಾನು ಹರಿಯದ ಹೆಣ್ಣಲ್ವೇ? ನನ್ನಲ್ಲೂ ಆಸೆ ಆಕಾಂಕ್ಷೆಗಳು ಇರೋದಿಲ್ವೇ? ಎಲ್ಲವೆಂದವರ ಆಶಾ. ಅವರು ತಮ್ಮ ಸುಖಕ್ಕಾಗಿ ಮಾಡಿಕೊಂಡ ಹೆಂಡತಿಯನ್ನ ಬಿಟ್ಟು ಪರಸ್ತ್ರೀಯ ಜೊತೆ ಚಕ್ಕಂದ ಆಡ್ತಾ ಇರ್ಬೇಕಾದ್ರೆ ನಾನು ನನ್ನ ಸಂತೋಷಕ್ಕಾಗಿ ಪರಪುರುಷನ ಸ್ನೇಹವನ್ನು ಬೆಳೆಸಿದರೆ ಅಸಂಬದ್ಧವೇನಲ್ಲ. ಆದರೂ ನೋಡಿ ಆಶಾ ರಾಣಿಯವರೇ, ಈ ಆಳಾದ ಸಮಾಜ ನಿಮಗೆ ಹಾಲರಿ ಎನ್ನುತ್ತದೆ. ಅನ್ನದೇ ಏನು ಮಾಡುತ್ತೆ ಹಾಳು ಸಮಾಜ? ಹೆಣ್ಣು ದಾರಿ ತಪ್ಪಿದರೆ ಏಕೆ ಹಾಕಿ ಕೈ ತಟ್ಟಿ ನಗೋ ಈ ಸಮಾಜ ಗಂಡಿಗೆ ಶೀಲವಂತ ಅಂತ ಕರೆಯುತ್ತೆ. ಅಂದಾಗ ಈ ಹಾಳು ಸಮಾಜದ ಕೊಡವೆ ನನಗೀಗ ಬೇಕಾಗಿಲ್ಲ. ನಾವೀಗ ಧೈರ್ಯ ತಾಳಿ ನನ್ನೊಂದಿಗೆ ಸ್ವಲ್ಪ ಸಹಕರಿಸಿದೆ. ತಮ್ಮ ಮಾತು ನನಗೆ ಅರ್ಥವಾಯಿತು. ಆದರೆ ಅಶರಣೆಯವರೇ, ನಾ ಇನ್ನು
ಮದುವೆಯಾಗದ ನವಯುವಕ. ಅದಕ್ಕಾಗಿ ಅಲ್ವೇ ನಾನೀಗ ನಿಮ್ಮ ಮೇಲೆ ಮನಸ್ಸು ಮಾಡಿದ್ದು. ಮಿಸ್ಟರ್ ಚಂದ್ರು, ನೀವೀಗ ನನ್ನ ಮಾತಿಗೆ ಒಪ್ಪಿದ್ದೆ ಆದ್ರೆ ಈ ನನ್ನ ಸರ್ವ ಸಂಪತ್ತಿನಲ್ಲಿ ಅರ್ಧ ಪಾಲು ನಿಮ್ಮದಾಗುವುದು. ಆಶಾ, ದೇವಿ ಪ್ರತ್ಯಕ್ಷಳಾಗಿ ಹೊರ ನೀಡಲು ಸಿದ್ಧಳಾದಾಗ ತಿರಸ್ಕರಿಸುವನೆ ಆಶಾ. ಹಾಗಾದ್ರೆ ನೀವೇ ನನ್ನ ಬಾಳಿನಲ್ಲಿ ಉದಯಿಸಿದ ಆ ಚಂದಿರ. ನಾನೀಗ ಪ್ರೇಯಸಿ ಆಶಾರಾಣಿ ಎಂದು ಬರಸೆಳೆದು ಬೆಗಿದಪ್ಪೇ ನಿರ್ಭಯವಾಗಿ. ಪಾಶಾ, ಯಾರು ಹಂಗೆಲ್ಲದೆ ಆಕಾಶ ತುಂಬಿಸುವ ಪ್ರೇಮದ ಹಕ್ಕಿಗಳಿಗೆ ಅರುಣನ. ನಂದ ಮನದ ದೇವತೆ